ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾಲೂರ್ ಸ್ಟೋರೀಸ್. ಮಧ್ಯರಾತ್ರಿ 12 ಗಂಟೆಯಲ್ಲಿ ಜೋರು ಮಳೆಯಲ್ಲಿ ಪೊಲೀಸ್ ಠಾಣೆಗೆ ಹೋದ ಮಹಿಳೆಯ ಜೊತೆ ಪೊಲೀಸರು ಮಾಡಿದಂತಹ ಕೆಲಸ. ಯಾರಾದರೂ ಇದ್ದೀರಾ ಸರ್, ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ಕೇಳಿಕೊಂಡು ಒಬ್ಬ ಮಹಿಳೆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ಲು. ಮಧ್ಯರಾತ್ರಿ ಸುಮಾರು 12 ಗಂಟೆಯಲ್ಲಿ. ಆಗ ಕಾನ್ಸ್ಟೇಬಲ್ ಹೇಳ್ತಾರೆ, ಇದೇನು ಧರ್ಮಶಾಲೆ ಅನ್ಕೊಂಡಿದ್ಯಾ? ಮಧ್ಯರಾತ್ರಿ 12 ಗಂಟೆಯಲ್ಲಿ, ಅದು ಕೂಡ ಇಷ್ಟೊಂದು ಜೋರು ಮಳೆಯಲ್ಲಿ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಕೇಳ್ತಾರೆ. ಸರ್, ನಾನು ತುಂಬಾ ಕಷ್ಟದಲ್ಲಿದ್ದೇನೆ. ನನ್ನ ಹೊಲಿಗೆ ಯಂತ್ರವನ್ನು ಯಾರೋ ಕದ್ದಿದ್ದಾರೆ. ನಮ್ಮ ಮನೆಯ ಬಾಗಿಲು ಹೊಡೆದು ಎತ್ತಿಕೊಂಡು ಹೊರಟೋಗಿದ್ದಾರೆ. ಆ ಯಂತ್ರ ನನ್ನ ಜೀವನಕ್ಕೆ ಆಧಾರವಾಗಿತ್ತು. ನನ್ನ ಮಕ್ಕಳು ಬೆಳಿಗ್ಗೆಯಿಂದ ಉಪವಾಸವಿದ್ದಾರೆ. ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇದ್ಲು. ಆಗ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದ ಒಬ್ಬ ವಯಸ್ಸಾದ ವೃದ್ಧ ಕೂಡ ಅಳುತ್ತಾ, ಸರ್, ನನ್ನ ತರಕಾರಿ ಗಾಡಿಯನ್ನು ಬಿಟ್ಬಿಡಿ. ನನ್ನ ಮೊಮ್ಮಗುವಿಗೆ ತುಂಬಾ ಜಾಸ್ತಿ ಹುಷಾರಿಲ್ಲ. ನಾನು ಮಗುವನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಬೇಕು. ನಿಮ್ಮ ಕಾಲಿಗೆ ಬಿದ್ದು ಕೇಳ್ಕೊಳ್ತೀನಿ, ದಯವಿಟ್ಟು ನನ್ನ ತರಕಾರಿ ಗಾಡಿ ಬಿಟ್ಟುಬಿಡಿ ಅಂತ ಕೇಳ್ಕೊಳ್ತಾ ಇದ್ದ. ಆದರೆ ಪೊಲೀಸ್ನವರು ಆ ವೃದ್ಧನನ್ನು ಬೂಟು ಕಾಲಿನಿಂದ ಒದೆಯುತ್ತಾ, ನಿನ್ಗೋ ಎಷ್ಟು ಸಾರಿ ಹೇಳಿದಿನೋ, 2,000 ರೂಪಾಯಿ ಇಲ್ಲಿ ಇಟ್ಟು ನಿನ್ನ ಗಾಡಿಯನ್ನು ತೆಗೆದುಕೊಂಡು ಹೋಗು ಅಂತ. ದುಡ್ಡು ಇಲ್ಲದಿದ್ದರೆ ನಾಳೆ ಬೆಳಿಗ್ಗೆ ಅದನ್ನು ಹಳೆ ಸಾಮಾನು ಕೊಂಡುಕೊಳ್ಳುವವರಿಗೆ ಮಾರಾಟ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇದ್ರು. ಅಷ್ಟರಲ್ಲೇ ಆ ಮಹಿಳೆ ಮುಂದೆ ಬಂದು, ಸರ್, ನೀವು ಏನ್ ಮಾಡ್ತಾ ಇದ್ದೀರಾ? ಪಾಪ, ಅವರಿಗೆ ಎಷ್ಟೊಂದು ವಯಸ್ಸಾಗಿದೆ. ನೀವು ಒಬ್ಬ ವಯಸ್ಸಾದ ವೃದ್ಧನನ್ನು ಹೇಗೆ ಕಾಲಿನಿಂದ ಒದಿತೀರಾ ಅಂತ ಕೇಳಿದಾಗ ಪೊಲೀಸ್ನವರು ಕೋಪದಿಂದ ಕೂಗಾಡ್ತಾ ಇದ್ರು. ಇಷ್ಟಕ್ಕೂ ನೀನು ಯಾರೇ ನಮ್ಮ ಎದುರುಗಡೆ ಮಾತನಾಡಲು? ನೀನೇನಾದರೂ ಸಮಾಜ ಸೇವಕಿ ಅಂದ್ಕೋಬಿಟ್ಟಿದ್ಯಾ? ನೀನು ನಿನ್ನ ಹೊಲಿಗೆ ಯಂತ್ರವನ್ನು ಹುಡುಕಿ ಕೊಡಿ ಅಂತ ಕೇಳಿಕೊಂಡು ಬಂದಿದೀಯಾ, ಅಥವಾ ಈ ಮುದುಕನ ವಕೀಲೆಯಾಗಲು ಬಂದಿದೀಯಾ ಅಂತ ಬೈತಾ ಇದ್ರು. ಆಕೆ ಹೇಳ್ತಾಳೆ, ಇಲ್ಲ ಸರ್, ನಾನು ಯಾವುದೇ ವಕೀಲೆ ಇಲ್ಲ. ಆದ್ರೆ ನಾನೊಬ್ಬ ನಿಸ್ಸಹಾಯಕ ತಾಯಿ. ನನ್ನ ಮಕ್ಕಳ ಊಟ ಮತ್ತು ಸಂಸಾರ ಈ ಮಿಷನ್ನಿಂದಾನೇ ನಡೆಯುತ್ತಿರೋದು. ನಾನು ಕೇವಲ FIR ಮಾಡಿಸಲು ಮಾತ್ರ ಬಂದಿದ್ದೇನೆ. ಆಗಲೇ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ಗೆ ಹೇಳ್ತಾರೆ, ಇವಳಿಗೆ ಹೇಳು, ನಮ್ಮ ಸ್ಟೇಷನ್ನಲ್ಲಿ FIR ಪೆನ್ನಿನಿಂದ ಬರೆಯೋದಿಲ್ಲ, ಗರಿ ನೋಟುಗಳಿಂದ ಬರಿತೀವಿ ಅಂತ. ಕಾನ್ಸ್ಟೇಬಲ್ ಕೂಡ ಹೇಳ್ತಾನೆ, ಸರ್, ನಾನು ಆಕೆಗೆ ಅರ್ಥ ಮಾಡಿಸ್ತಾ ಇದ್ದೀನಿ ಸರ್, ಆದ್ರೆ ಆಕೆ ನಮಗೆ ಕಾನೂನಿನ ಪಾಠ ಹೇಳ್ಕೊಡ್ತಾ ಇದ್ದಾಳೆ. ಏನು? ನೀವು ಏನ್ ಹೇಳ್ತಾ ಇದ್ದೀರಾ ಸರ್? ನನ್ನ ಕಂಪ್ಲೇಂಟ್ ತೆಗೆದುಕೊಳ್ಳಲು ನಾನು ನಿಮಗೆ ದುಡ್ಡು ಕೊಡಬೇಕಾ? ನನ್ನ ಬಳಿ ದುಡ್ಡಿಲ್ಲ. ನಾಳೆ ಬೆಳಿಗ್ಗೆ ನನ್ನ ಮಗುವಿಗೆ ಹಾಲು ತಂದುಕೊಡಲು ಸಹ ನನ್ನ ಬಳಿ 1 ರೂಪಾಯಿ ಕೂಡ ಇಲ್ಲ. ನಾನು ದಿನ ಪೂರ್ತಿ ಬಟ್ಟೆ ಹೊಲಿದು 100-200 ರೂಪಾಯಿ ದುಡಿತೀನಿ ಅಷ್ಟೇ. ನನ್ನ ಬಳಿ ನಿಮಗೆ ಕೊಡಲು ಏನೂ ಇಲ್ಲ ಅಂತ ಹೇಳ್ತಾಳೆ. ಇನ್ಸ್ಪೆಕ್ಟರ್ ಕೋಪದಿಂದಲೇ ಹೇಳಿದ್ರು, ಯಾರ ಬಳಿ ನಮಗೆ ಕೊಡಲು ಏನೂ ಇರೋದಿಲ್ಲವೋ ಅಂತಹವರ ಕಷ್ಟಗಳಿಗಾಗಿ ನಾವು ಕಿವುಡರು ಮತ್ತು ಮೂಗರು ಆಗ್ಬಿಡ್ತೀವಿ. ನೀನು ಮೊದಲು ಇಲ್ಲಿಂದ ನಡೆ ಅಂತ ಹೇಳ್ತಾ ಇದ್ರು. ಅಷ್ಟರಲ್ಲಿ ಒಬ್ಬ ರೌಡಿ ಶೀಟರ್ ವಿನೋದ್ ಅಲ್ಲಿಗೆ ಬರ್ತಾನೆ. ಅವನು ಹೇಳ್ತಾ ಇದ್ದ, ಸರ್, ನಿಮ್ಮ ಮಾಮೂಲಿ 25,000 ತಂದಿದ್ದೀನಿ. ಬೆಳಿಗ್ಗೆ ನಾನು ಆ ಅಂಗಡಿಯವನ ಜೊತೆ ಗಲಾಟೆ ಮಾಡಿ ಅವನ ತಲೆ ಹೊಡೆದು ಹಾಕಿದ್ನಲ್ಲ, ಆ ಕೇಸನ್ನು ನೀವು ಮುಗಿಸಬೇಕು ಅಂತ ಹೇಳ್ತಾ ಇದ್ದ. ವಿನೋದ್ ಅವರೇ, ನೀವು ಟೆನ್ಷನ್ ಮಾಡ್ಕೋಬೇಡಿ. ನಾಳೆ ಬೆಳಿಗ್ಗೆ ಅಂಗಡಿಯವನೇ ಬಂದು ಬರೆದು ಕೊಡ್ತಾನೆ. ನಾನು ಮೆಟಲಿದ ಮೇಲಿಂದ ಜಾರಿ ಬಿದ್ದೋದೆ ಅಂತ. ನೀವು ಹೋಗಿ ಆರಾಮವಾಗಿ ಎಂಜಾಯ್ ಮಾಡಿ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಆಗ ಶಾಂತ ಕೋಪದಿಂದ ಹೇಳ್ತಾಳೆ, ಒಬ್ಬ ಕ್ರಿಮಿನಲ್ ಒಬ್ಬ ವ್ಯಕ್ತಿಯನ್ನು ಹೊಡೆದು ಗಾಯಗೊಳಿಸಿ ಬಂದ್ರೆ ಅವನಿಗೆ ನೀವು ಗೌರವ ಕೊಟ್ಟು ಕಳಿಸ್ತಾ ಇದ್ದೀರಾ. ನಮ್ಮಂತಹ ಬಡ ಜನರನ್ನು ನೀವು ಇಲ್ಲಿಂದ ಓಡಿಸ್ತಾ ಇದ್ದೀರಾ. ಅಷ್ಟರಲ್ಲೇ ಕಾನ್ಸ್ಟೇಬಲ್ ಹೇಳ್ತಾನೆ, ಸರ್, ಈ ಹೆಂಗಸು ಒಬ್ಬ ಹುಚ್ಚಿ ನಮ್ಮ ಸ್ಟೇಷನ್ಗೆ ಬಂದು ನಿಮ್ಮ ವಿರುದ್ಧ ಮಾತನಾಡ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಏನು? ನನ್ನ ವಿರುದ್ಧ ಮಾತನಾಡ್ತಾ ಇದ್ದಾಳ? ನನಗೆ ಇವಳು ಪಾಠ ಹೇಳ್ಕೊಡ್ತಾ ಇದ್ದಾಳ? ಇವಳ ಯೋಗ್ಯತೆ ಎಷ್ಟು ಅಂತ ಹೇಳಿ ಇನ್ಸ್ಪೆಕ್ಟರ್ ಆಕೆಯನ್ನು ಮೇಲಿನಿಂದ ಕೆಳಗಿನವರೆಗೆ ನೋಡುತ್ತಾ, ನಿನ್ನ ಕೈಯಲ್ಲಿ ಈ ಬಂಗಾರದ ಉಂಗುರ ಇದೆ ತಾನೆ? ಇದನ್ನು ಕೊಟ್ರೆ FIR ಕೂಡ ಬರಿತೀನಿ ಮತ್ತು ನಿನ್ನ ಮಿಷನ್ ಕೂಡ ತಂದು ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಶಾಂತ ಭಯದಿಂದ ಹೇಳ್ತಾಳೆ, ಸರ್, ಇದು ನನ್ನ ತಾಯಿಯ ಕೊನೆಯ ಗುರುತು. ನಾನು ಇದನ್ನು ಖಂಡಿತ ಕೊಡೋದಿಲ್ಲ. ನಾನು ಸಾಯುವವರೆಗೂ ಇದು ನನ್ನ ಕೈಯಲ್ಲೇ ಇರುತ್ತೆ ಅಂತ. ಇನ್ಸ್ಪೆಕ್ಟರ್ ಕೋಪವಾಗಿ ಕಾನ್ಸ್ಟೇಬಲ್ಗೆ ಹೇಳ್ತಾರೆ, ಇವಳದ್ದು ತುಂಬಾ ಅತಿಯಾಯ್ತು. ಇವಳನ್ನು ಎಳೆದುಕೊಂಡು ಹೋಗಿ ಒಳಗೆ ಹಾಕು. ಚೆನ್ನಾಗಿ ನೆನೆದಿದ್ದಾಳೆ. ಈ ರಾತ್ರಿ ಚಳಿಯಲ್ಲಿ ಒದ್ದಾಡ್ತಾ ಇದ್ರೆ ಲಾಕಪ್ನಲ್ಲಿ ಇವಳಿಗೆ ಬುದ್ಧಿ ಬರುತ್ತೆ. ಆಗ ಇವಳೆ ಈ ಉಂಗುರವನ್ನು ಬಿಚ್ಚಿ ನನ್ನ ಕಾಲಿನ ಬಳಿ ಇಡ್ತಾಳೆ ಅಂತ ವಿಚಿತ್ರವಾಗಿ ನಗ್ತಾ ಇದ್ದ. ಕಾನ್ಸ್ಟೇಬಲ್ ಶಾಂತ ಅವರನ್ನು ಎಳೆದುಕೊಂಡು ಹೋಗಲು ಮುಂದಾದಾಗ ಆಕೆ ಜೋರಾಗಿ ಕಿರುಚುತ್ತಾ, ನನ್ನನ್ನು ಮುಟ್ಟಬೇಡಿ,
ಲೇಡಿ ಕಾನ್ಸ್ಟೇಬಲ್ ಇಲ್ಲದೆ ಒಂದು ಮಹಿಳೆಯನ್ನು ರಾತ್ರಿ ಪೊಲೀಸ್ ಸ್ಟೇಷನ್ನಲ್ಲಿ ಇಟ್ಟುಕೊಳ್ಳೋದು ಅದು ತಪ್ಪು. ನೀವು ಪೊಲೀಸರಲ್ಲ, ನೀವು ಗೂಂಡಾಗಳ ರೀತಿ ವರ್ತಿಸ್ತಾ ಇದ್ದೀರಾ ಅಂತ ಕಿರುಚಾಡ್ತಾ ಹೇಳ್ತಾ ಇದ್ಲು. ಅಷ್ಟರಲ್ಲೇ ಕಾನ್ಸ್ಟೇಬಲ್ ಆಕೆಯನ್ನು ಜೋರಾಗಿ ಎಳೆದುಕೊಂಡು ಹೋಗಿ ಲಾಕಪ್ ಒಳಗೆ ಬಂಧಿಸ್ತಾರೆ. ಆಕೆ ಅಳ್ತಾ ಇದ್ಲು, ನಾನೇನು ತಪ್ಪು ಮಾಡಿಲ್ಲ, ನನ್ನನ್ನು ಯಾಕೆ ಇಲ್ಲಿ ಬಂಧಿಸಿ ಇಡ್ತಾ ಇದ್ದೀರಾ ಅಂತ. ಅವಳ ಸ್ಥಿತಿ ನೋಡಿ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಇಬ್ಬರು ಜೋರಾಗಿ ನಗ್ತಾ ಇದ್ರು. ಈ ರಾತ್ರಿ ಇಲ್ಲೇ ಆರಾಮವಾಗಿ ಇರು, ಹೇಗಿದ್ರು ಮಳೆಯಲ್ಲಿ ಚೆನ್ನಾಗಿ ನೆಂದಿದೆಯಾ, ರಾತ್ರಿಯೆಲ್ಲ ಇಲ್ಲಿ ನೆಲದ ಮೇಲೆ ಮಲಗಿ ಈ ಸೊಳ್ಳೆಗಳಿಂದ ಕಚ್ಚಿಸ್ಕೊಂಡ್ರೆ ಈ ಚಳಿ ಈ ಪರಿಸ್ಥಿತಿ ನಿನಗೆ ಚೆನ್ನಾಗಿ ಬುದ್ಧಿ ಕಲಿಸುತ್ತೆ. ಆ ಬಂಗಾರದ ಉಂಗುರ ನೀನು ಖಂಡಿತ ನಮಗೆ ಕೊಡ್ಲೇಬೇಕು. ನೀನೇನಾದರೂ ಲೇಟ್ ಮಾಡಿದ್ರೆ ನಮ್ಮ ಇನ್ಸ್ಪೆಕ್ಟರ್ಗೆ ಸ್ವಲ್ಪ ಕೂಡ ಇಷ್ಟವಾಗೋದಿಲ್ಲ. ಆಮೇಲೆ ಅವರು ಏನ್ ಮಾಡ್ತಾರೋ ನಿನ್ನಿಂದ ಊಹಿಸಿಕೊಳ್ಳಲು ಕೂಡ ಸಾಧ್ಯವಿಲ್ಲ. ಆ ಮಹಿಳೆ ಜೋರಾಗಿ ಹೇಳ್ತಾಳೆ, ನಿಮಗೆ ಗೊತ್ತಿಲ್ಲ ನೀವು ಏನ್ ಮಾಡ್ತಾ ಇದ್ದೀರಾ ಅಂತ. ನೀವು ಒಬ್ಬ ಅಮಾಯಕ ಬಡ ಮಹಿಳೆಯನ್ನು ಅಲ್ಲ, ನಿಮ್ಮ ನಾಶನವನ್ನು ಇಲ್ಲಿ ಕೂಡಿ ಹಾಕ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ಬೇಕಾದ್ರೆ ಕಾನ್ಸ್ಟೇಬಲ್ ಜೋರಾಗಿ ನಗುತ್ತಾ, ಸಾರ್ ಈ ಭಿಕ್ಷುಕಿಯ ಮಾತುಗಳನ್ನು ಕೇಳಿದಿರಾ, ಒಳ್ಳೆಯ ಫಿಲಂ ಡೈಲಾಗ್ ಹೊಡಿತಾ ಇದ್ದಾಳೆ ಅಂತ ಹೇಳ್ತಾನೆ. ಇನ್ಸ್ಪೆಕ್ಟರ್ ಕೋಪದಲ್ಲೇ ಹೇಳ್ತಾರೆ, ತುಂಬಾ ಮಾತನಾಡಿದ್ರೆ ನಿನ್ನ ಮನೆಯಲ್ಲಿ ಇದ್ದಾಳಲ್ಲ ನಿನ್ನ ಮಗಳು, ಬೆಳಿಗ್ಗೆಯಿಂದ ನಿನಗಾಗಿ ಕಾಯ್ತಾ ಇದ್ದಾಳಲ್ಲ, ಅವಳನ್ನು ಯಾರು ಇಲ್ಲದ ಅನಾಥೆ ಅಂತ ಹೇಳಿ ಯಾವುದಾದರೂ ಅನಾಥಾಶ್ರಮಕ್ಕೆ ಕಳಿಸ್ಬಿಡ್ತೀನಿ ಮತ್ತು ನಿನ್ನ ಮೇಲೆ ಎಂತಹ ಕೇಸ್ ಹಾಕ್ತೀನಿ ಅಂದ್ರೆ ನೀನು ಪೂರ್ತಿ ಜೀವನವೆಲ್ಲ ಜೈಲಿನಲ್ಲೇ ಕುಳಿಯಬೇಕಾಗುತ್ತೆ. ಅರ್ಥವಾಯ್ತಾ? ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ ಹೇಳ್ತಾರೆ. ನನ್ನ ಸಣ್ಣ ಮಗುವನ್ನು ಅನಾಥೆ ಮಾಡ್ತೀನಿ ಅಂತ ನೀವು ನನ್ನನ್ನು ಹೆದರಿಸ್ತಾ ಇದ್ದೀರಾ, ಅದು ಕೂಡ ಒಬ್ಬ ತಾಯಿಗೆ. ನೀವಿಷ್ಟಕ್ಕೂ ಪೊಲೀಸರೇನಾ ಅಥವಾ ಕಸಾಯಿ ಖಾನೆಯವರ? ನೀವು ಮನೆಗೆ ಹೋಗಿ ನಿಮ್ಮ ಮಗಳ ತಲೆಯ ಮೇಲೆ ಪ್ರೀತಿಯಿಂದ ಕೈ ಇಟ್ಟಾಗ ನಿಮ್ಮ ಕೈಗಳು ನಡುಗೋದಿಲ್ವಾ? ನೀವು ಮಾಡುತ್ತಿರುವ ಪಾಪಗಳಿಂದ. ಏನು ನನ್ನ ಮಗಳ ಹೆಸರನ್ನು ನೀನು ಈ ಹೊಲಸು ಬಾಯಿಂದ ಹೇಳ್ತಾ ಇದೀಯಾ? ನನ್ನ ಮಗಳು ನಿನ್ನಂತಹ ಬಿಕಾರಿ ಅನ್ಕೋಬಿಟ್ಯಾ? ನನ್ನ ಮಗಳು ರಾಜ್ಕುಮಾರಿ ದೊಡ್ಡ ಕಾನ್ವೆಂಟ್ ಅಲ್ಲಿ ಓದ್ತಾ ಇದ್ದಾಳೆ. ನಿನ್ನಂತಹ ಬಿಕಾರಿ ಹಾಗೆ ರೋಡಿನ ಮೇಲೆ ಆಯ್ಕೊಂಡು ತಿಂತಾ ಇಲ್ಲ. ಮರ್ಯಾದೆಯಾಗಿ ಆ ಬಂಗಾರದ ಉಂಗುರವನ್ನು ಬಿಚ್ಚಿ ನನ್ನ ಕೈಗೆ ಕೊಡು. ಇಲ್ಲದೆ ಇದ್ರೆ ನಾನು ಒಳಗೆ ಬಂದು ನಿನ್ನನ್ನು ಏನ್ ಮಾಡ್ತೀನೋ ನೀನು ಊಹಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯವಿಲ್ಲ ಅಂತ ಹೆದರಿಸ್ತಾ ಇದ್ರು. ಆ ತರಕಾರಿ ಮಾರುತ್ತಿದ್ದ ರಾಮಣ್ಣ ಹೇಳ್ತಾರೆ, ಮಗಳೇ ನೀನು ಆ ಕೆಟ್ಟ ಜನರ ಜೊತೆ ಮಾತನಾಡಬೇಡ, ಇವರು ಒಳ್ಳೆಯವರಲ್ಲ, ಬಡವರ ರಕ್ತ ಹೀರೋ ರಾಕ್ಷಸರು ಅಂತ ಆಕೆಗೆ ಸಮಾಧಾನ ಮಾಡ್ತಾ ಇದ್ದ. ಏನೋ ಮುದುಕ, ನೀನು ಅವಳಿಗೆ ಅನುಕಂಪ ತೋರಿಸ್ತಾ ಇದೀಯಾ? ಮರ್ಯಾದೆಯಾಗಿ ಒಂದು ಮೂಲೆಯಲ್ಲಿ ಕುಳಿತುಕೊಂಡ್ರೆ ಸರಿ, ಇಲ್ಲದಿದ್ದರೆ ನಿನ್ನ ಗಾಡಿಯನ್ನು ಬೆಂಕಿ ಹಾಕಿ ಸುಟ್ಟಿ ಹಾಕ್ತೀವಿ ಅಂತ ಆ ಮುದುಕನನ್ನು ಚೆನ್ನಾಗಿ ಹೊಡಿತಾರೆ. ಆಗ ಶಾಂತ ಹೇಳ್ತಾಳೆ, ತಾತ ನೀವು ಅಳ್ಬೇಡಿ, ನೀವು ನನಗಾಗಿ ಚಿಂತೆ ಕೂಡ ಮಾಡಬೇಡಿ. ಇವರು ಮಾಡಿದ ಎಲ್ಲ ಪಾಪಗಳಿಗೂ ಇವರು ಖಂಡಿತ ಉತ್ತರ ಕೊಡಬೇಕಾಗತ್ತೆ. ಆಕೆ ಜೋರಾಗಿ ಹೇಳ್ತಾ ಇದ್ಲು, ನೀವು ಈ ವಯಸ್ಸಾದ ಅಜ್ಜನ ಕೈಯಿಂದ ನೀರನ್ನು ಕೆಳಗೆ ಚೆಲ್ಲಿದ್ರಲ್ಲ, ನಾಳೆ ಇದೇ ಸಮಯಕ್ಕೆ ಇದೇ ನೀರಿಗಾಗಿ ನೀವು ಕೂಡ ಭಿಕ್ಷೆ ಬಿಡಬೇಕಾಗುತ್ತೆ. ನೀನೊಬ್ಬಳು ಸತಿ ಸಾವಿತ್ರಿ, ಮತ್ತೆ ನಿನ್ನ ಶಾಪ ಕೇಳಿ ನಮಗೆ ತುಂಬಾ ಭಯ ಆಗೋಯ್ತು ಅಂತ ಅವಳನ್ನ ಹಂಗಿಸ್ತಾ ಇದ್ರು. ಆಕೆ ಹೇಳ್ತಾಳೆ, ನಾಳೆ ಬೆಳಿಗ್ಗೆ ಸೂರ್ಯ ಹುಟ್ಟುವುದಕ್ಕಿಂತ ಮೊದಲೇ ನಿಮ್ಮ ಈ ಕಾಕಿ ಬಟ್ಟೆಗಳು, ನಿಮ್ಮ ಈ ಅಹಂಕಾರ, ನಿಮ್ಮ ಈ ಪದವಿ ಎಲ್ಲ ಮಣ್ಣು ಪಾಲಾಗೋಗುತ್ತೆ. ಇನ್ಸ್ಪೆಕ್ಟರ್ ಕೋಪವಾಗಿ ಕೂಗಾಡ್ತಾರೆ, ನಿನಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ನೀನೇನಾದ್ರೂ ಹುಚ್ಚಿನ? ಆಫ್ಟರ್ ಆಲ್ ನೀನು ಕೇವಲ ಬೇರೆಯವರ ಬಟ್ಟೆ ಹೊಲಿಯುವ ಒಬ್ಬ ಟೈಲರ್ ಅಷ್ಟೇ. ನಿನಗೆ ಅಷ್ಟೊಂದು ಅಹಂಕಾರ, ಇಷ್ಟಕ್ಕೂ ನಿನ್ನ ಯೋಗ್ಯತೆ ಏನು ನನ್ನ ಬಗ್ಗೆ ಮಾತನಾಡಲು? ಆ ಮಹಿಳೆ ತುಂಬಾ ಶಾಂತವಾಗಿ, ನನ್ನ ಯೋಗ್ಯತೆ ಸ್ವಲ್ಪ ಸಮಯದಲ್ಲೇ ನಿಮಗೆ ಗೊತ್ತಾಗುತ್ತೆ ಬಿಡಿ ಸರ್, ನೀವು ಕೇವಲ ಆ ದೇವರನ್ನು ಕೇಳ್ಕೊಳ್ಳಿ, ಈ ರಾತ್ರಿ ಮುಗಿಯಬಾರದು ಅಂತ. ನಾಳೆ ಬೆಳಿಗ್ಗೆ ನಿಮ್ಮ ಜೊತೆ ಏನಾಗುತ್ತೆ ಅಂತ ನೀವು ಊಹಿಸಿಕೊಳ್ಳೋದಕ್ಕೂ ಸಾಧ್ಯವಿಲ್ಲ ಅಂತ ಹೇಳ್ತಾಳೆ. ಇನ್ಸ್ಪೆಕ್ಟರ್ ಕೋಪವಾಗಿ, ಈ ರಾತ್ರಿ ನಿನ್ನ ಜೊತೆ ನಾನು ಏನ್ ಮಾಡ್ತೀನೋ ಗೊತ್ತಾ? ನಿನ್ನ ಮೈ ಮೇಲಿನ ಎಲ್ಲ ಬಟ್ಟೆಗಳನ್ನು ತೆಗೆದು ಹಾಕಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಷ್ಟರಲ್ಲೇ ಸ್ಟೇಷನ್ಗೆ ಒಂದು ಫೋನ್ ಕಾಲ್ ಬಂದಿತ್ತು. ಆ ಫೋನ್ ಕಾಲ್ ನೋಡಿ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಇಬ್ಬರು ಗಾಬರಿ ಆಗ್ತಾರೆ. ಮಧ್ಯರಾತ್ರಿ 1 ಗಂಟೆಯಲ್ಲಿ ಸ್ಟೇಷನ್ಗೆ ಫೋನ್ ಯಾಕೆ ರಿಂಗ್ ಆಗ್ತಾ ಇದೆ? ಈ ಸಮಯದಲ್ಲಿ ಕಂಟ್ರೋಲ್ ರೂಮಿನಿಂದ ಅಥವಾ ದೊಡ್ಡ ಆಫೀಸರ್ಗಳಿಂದ ಫೋನ್ ಬಂದಿರಬೇಕು ಅಂತ ಅವರು ಭಯಪಡ್ತಾ ಇದ್ರು. ಭಯದಲ್ಲೇ ಅವರು ಫೋನ್ ಅನ್ನು ಅಟೆಂಡ್ ಮಾಡ್ತಾರೆ. ಫೋನ್ ಅಟೆಂಡ್ ಮಾಡಿದ ತಕ್ಷಣ ಕಮಿಷನರ್ ಕೋಪವಾಗಿ ಬೈತಾರೆ, ಇನ್ಸ್ಪೆಕ್ಟರ್ ನೀವು ಏನ್ ಮಾಡ್ತಾ ಇದ್ದೀರಾ? ಇನ್ನು ಮಲ್ಕೊಂಡೇ ಇದ್ದೀರಾ? ನಿಮಗೆ ಏನಾದ್ರೂ ಗೊತ್ತಾ ಊರಿನಲ್ಲಿ ಏನೇನು ನಡೀತಾ ಇದೆ ಅಂತ? ಇನ್ಸ್ಪೆಕ್ಟರ್ ಗಾಬರಿ ಆಗ್ಬಿಟ್ರು. ಹೊಸ SDM ಮೇಡಮ್ ಕಾಣಿಸ್ತಾ ಇಲ್ಲ, ಅವರ ಲೊಕೇಶನ್ ನಿಮ್ಮ ಪೊಲೀಸ್ ಸ್ಟೇಷನ್ ಬಳಿ ತೋರಿಸ್ತಾ ಇದೆ. ಅವರು ಒಂದು ಸೀಕ್ರೆಟ್ ಮಿಷನ್ ಮೇಲೆ ಹೋಗಿದ್ರು. ಅವರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ, ಅರ್ಥವಾಯ್ತಾ ನಿನಗೆ ಅಂತ ಹೇಳ್ತಾರೆ.
ಸರ್, ಇಲ್ಲಿಗೆ ಯಾವ ಮೇಡಮೂ ಬಂದಿಲ್ಲ. ಇಲ್ಲಿ ಕೇವಲ ಯಾರೋ ಒಬ್ಬ ಬಡ ಮಹಿಳೆ ಬಂದಿದ್ದಾಳೆ ಕಂಪ್ಲೇಂಟ್ ಕೊಡಲು ಮತ್ತು ಒಬ್ಬ ವಯಸ್ಸಾದ ಮುದುಕ ತರಕಾರಿ ಗಾಡಿಯವನು ಮಾತ್ರ ಬಂದಿದ್ದಾರೆ ಅಷ್ಟೇ. ಸರ್, ನಾನು ಈಗಲೇ ನನ್ನ ಪೂರ್ತಿ ಟೀಮನ್ನು ಕರೆದುಕೊಂಡು ಆಕೆಯನ್ನು ಹುಡುಕಾಡಲು ಹೋಗ್ತೀನಿ ಅಂತ ಹೇಳಿದಾಗ ಕಮಿಷನರ್ ಹೇಳ್ತಾರೆ, ಆಕೆ ಸೀದಾ ಸಾದಾ ಬಟ್ಟೆಯಲ್ಲಿ ಇರ್ತಾರೆ, ಮಾಮೂಲಿ ನಾಗರಿಕರ ರೀತಿ. ನೀನು ಮತ್ತು ನಿನ್ನ ಪೂರ್ತಿ ಟೀಮನ್ನು ರೆಡಿ ಮಾಡು, ಕೇವಲ 10 ನಿಮಿಷದಲ್ಲಿ ನಾವು ಅಲ್ಲಿಗೆ ಬರ್ತಾ ಇದ್ದೀವಿ ಅಂತ. ಆಗಲೇ ಕಾನ್ಸ್ಟೇಬಲ್ ಗಾಬರಿಯಿಂದ, ಸರ್, SDM ಮೇಡಮ್ ಮಿಸ್ ಆಗಿದ್ದಾರಾ? ಅವನಿಗೆ ಅನುಮಾನ ಶುರುವಾಗಿತ್ತು. ಈ ಮಹಿಳೆ ಅವರೇನೇನೋ ಅನ್ನೋ ಥರ ಅವನು ಹೇಳ್ತಾನೆ, ಸರ್, ಈಕೆ ಅವರೇನೇನೋ ಅಂತ. ಆಗ ಇನ್ಸ್ಪೆಕ್ಟರ್ ಹೇಳ್ತಾರೆ, ನಿನಗೇನಾದ್ರೂ ತಲೆ ಕೆಟ್ಟಿದೆಯೇನೋ? ಇವಳು ಬಡವಳು, ಇವಳ ಮುಖ ನೋಡಿದ್ರೇನೆ ಬಿಕಾರಿಯ ರೀತಿ ಕಾಣಿಸ್ತಾ ಇದ್ದಾಳೆ. ಇವಳು ಮಿಷನ್ಗಾಗಿ ಬಂದು ಇಲ್ಲಿ ಅಳ್ತಾ ಇದ್ದಾಳೆ. ಇವಳು SDM ಮೇಡಮ್ ಆಗಲು ಸಾಧ್ಯವೇ ಇಲ್ಲ. ಇವಳ ಮೈ ನೋಡಿದ್ಯಾ? ಇವಳ ಮೈ ಎಲ್ಲ ಮಣ್ಣು ಮೆತ್ಕೊಂಡಿದೆ. ಇವಳ ಬಟ್ಟೆ ನೋಡಿದ್ಯಾ? ಸೀರೆ ಅಲ್ಲಲ್ಲಿ ಹರಿದು ಹೋಗಿದೆ. ನೀನು ತಕ್ಷಣ ಗಾಡಿ ತೆಗಿ, ನಾವು ಕೂಡಲೇ ಮೇಡಮ್ ಅವರನ್ನು ಹುಡುಕಾಡೋಣ. ಅವರೇನಾದ್ರೂ ಸಿಗ್ಲಿಲ್ಲ ಅಂದ್ರೆ ನಾಳೆ ನಾವಿಬ್ಬರು ರೋಡ್ನಲ್ಲೇ ನಿಂತ್ಕೋಬೇಕಾಗುತ್ತೆ ಅಂತ ಹೇಳ್ತಾನೆ. ಆಗ ಶಾಂತ ಹೇಳ್ತಾರೆ, ಇಷ್ಟೊಂದು ಅರ್ಜೆಂಟಾಗಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಇನ್ಸ್ಪೆಕ್ಟರ್ ಸರ್? ನೀವು ಇನ್ನೂ ನನ್ನ ಕೇಸನ್ನು ಸಾಲ್ವೇ ಮಾಡಿಲ್ಲ. ಈ ವಯಸ್ಸಾದ ತಾತನ ಕೇಸು ಕೂಡ ನೀವು ಸಾಲ್ವ್ ಮಾಡಿಲ್ಲ ಅಂತ ಕೇಳಿದಾಗ ಕಾನ್ಸ್ಟೇಬಲ್ ಕೋಪವಾಗಿ ಹೇಳ್ತಾನೆ, ನಿನಗೆ ಗೊತ್ತಾ ಹೊರಗಡೆ ಏನೇನು ನಡೀತಾ ಇದೆ ಅಂತ? ನಿನಗೆ ನಾವು ನ್ಯಾಯ ಮಾಡಬೇಕಾ? ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೋ. ಆಗ ಇನ್ಸ್ಪೆಕ್ಟರ್ ಹೇಳ್ತಾರೆ, ತಕ್ಷಣ ಇವಳನ್ನು ಹೊರಗೆ ಹಾಕು. ಕಮಿಷನರ್ ಸಾಹೇಬರು ಇಲ್ಲಿಗೆ ಬಂದು ಈ ಬಿಕಾರಿಯನ್ನು ನೋಡಿದ್ರೆ ಅವರು ನಮ್ಮನ್ನು 108 ಪ್ರಶ್ನೆ ಕೇಳ್ತಾರೆ. ಇವಳನ್ನು ತಕ್ಷಣ ಹೊರಗೆ ಕಳುಹಿಸಿಬಿಡು ಅಂತ ಹೇಳ್ತಾರೆ. ಕಾನ್ಸ್ಟೇಬಲ್ ಲಾಕಪ್ಪನ ಬೀಗ ತೆಗೆದು ಆ ಮಹಿಳೆಯನ್ನು ಹೊರಗೆ ಹೋಗು. ಈ ದಿನ ನಿನ್ನ ಅದೃಷ್ಟ ಚೆನ್ನಾಗಿದೆ. ನಮಗೆ ಅರ್ಜೆಂಟ್ ಕೆಲಸ ಬಂದ್ಬಿಟ್ಟಿದೆ. ಇಲ್ಲದಿದ್ದರೆ ನಿನಗೆ ಒಂದು ಗತಿ ಕಾಣಿಸ್ತಾ ಇದ್ವಿ ನಾವು. ಇಲ್ಲಿಂದ ಬೇಗ ಓಡಿ ಹೋಗು ಅಂತ ಹೇಳ್ತಾರೆ. ಆಗ ಶಾಂತ ಕೋಪವಾಗಿ, ನೀವು ನಿಮ್ಮಿಷ್ಟದ ಪ್ರಕಾರ ನನ್ನನ್ನು ಒಳಗೆ ಹಾಕಿದ್ದೀರಾ. ನಾನು ನನಗೆ ಇಷ್ಟ ಬಂದಾಗ ಮಾತ್ರ ಹೊರಗೆ ಬರ್ತೀನಿ. ನಾನು ಈ ಸ್ಟೇಷನ್ನಿಂದ ಹೊರಗೆ ಬಂದಾಗ ನಿಮ್ಮಿಬ್ಬರಿಗೂ ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳ್ತಾಳೆ. ಇನ್ಸ್ಪೆಕ್ಟರ್ ಈಗ ಕೋಪವಾಗಿ ಹೇಳ್ತಾರೆ, ನಿಮ್ಮಿಬ್ಬರ ನಾಟಕ ತುಂಬಾ ಅತಿಯಾಯ್ತು. ನೀವಿಬ್ರು ತಕ್ಷಣ ಇಲ್ಲಿಂದ ಹೊರಗೆ ಹೋದ್ರೆ ಸರಿ, ಇಲ್ಲ ಅಂದ್ರೆ 1 ನಿಮಿಷ ನಾನು ಮರ್ತೋಗ್ತೀನಿ, ಇಲ್ಲಿಗೆ ಅಧಿಕಾರಿಗಳು ಬರ್ತಾರೆ ಅಂತ. ಆಗಲೇ ಆ ವಯಸ್ಸಾದ ಅಜ್ಜ ಹೇಳ್ತಾ ಇದ್ರು, ಮಗಳೇ ಬಾ, ಬೇಗ ನಾವು ಇಲ್ಲಿಂದ ಹೊರಟೋಗೋಣ, ಇವರು ಒಳ್ಳೆಯ ಜನ ಅಲ್ಲ ಅಂತ. ಶಾಂತ ಆತನ ಕೈಯನ್ನು ಹಿಡಿದುಕೊಂಡು, ತಾತ, ನೀವು ಹೆದರ್ಕೋಬೇಡಿ, ಓಡಿ ಹೋಗುವ ಸಮಯ ಈಗ ಇವರಿಗೆ ಬಂದಿರೋದು. ನೀವು ಧೈರ್ಯವಾಗಿ ಇಲ್ಲೇ ಇರಿ, ಮುಂದೆ ಏನಾಗುತ್ತೋ ನಾವು ನೋಡೋಣ ಅಂತ ಹೇಳ್ತಾ ಇದ್ರು. ಇನ್ಸ್ಪೆಕ್ಟರ್ ಬೇಗ ಬೇಗ ಸ್ಟೇಷನ್ ಅನ್ನು ಕ್ಲೀನ್ ಮಾಡ್ತಾ ಇದ್ದ. ಅವರು ತೆಗೆದುಕೊಂಡ ಲಂಚದ ಬಾಕ್ಸ್ ಅನ್ನು ಬೇಗ ಬೇಗ ಮುಚ್ಚಿಡ್ತಾ ಇದ್ರು. ಅಷ್ಟರಲ್ಲೇ ಕಮಿಷನರ್ ಸರ್ ಮತ್ತು ಅವರ ಟೀಮ್ ಮತ್ತು ಪ್ರೆಸ್ ಕೂಡ ಅಲ್ಲಿಗೆ ಬಂದ್ಬಿಟ್ಟಿತ್ತು. ಎಲ್ಲರೂ ಕೇಳ್ತಾ ಇದ್ರು, SDM ಮೇಡಮ್ ಎಲ್ಲಿದ್ದಾರೆ, ಅವರಿಗೆ ಏನಾಯ್ತು ಅಂತ. ಕಮಿಷನರ್ ಕೋಪವಾಗಿ ಹೇಳಿದ್ರು, ಇನ್ಸ್ಪೆಕ್ಟರ್ ರಾಟಿ, ಮೇಡಮ್ ಅವರ ಕೊನೆಯ ಲೊಕೇಶನ್ ನಿಮ್ಮ ಸ್ಟೇಷನ್ ಹತ್ರನೇ ತೋರಿಸ್ತಾ ಇತ್ತು. ಮೇಡಮ್ ಎಲ್ಲಿದ್ದಾರೆ ಅಂತ ಕೇಳಿದಾಗ, ನಮಗೆ ಗೊತ್ತಿಲ್ಲ ಸರ್, ನಾವು ಆಕೆಯನ್ನೇ ಹುಡುಕಲು ಹೊರಟಿದ್ದೇವೆ ಅಂತ ಹೇಳ್ತಾ ಇರಬೇಕಾದ್ರೆ ಶಾಂತ ಅವರು ಹಿಂದೆಯಿಂದ ಅಲ್ಲಿಗೆ ಬರ್ತಾರೆ. ಆ ಮಹಿಳೆಯನ್ನು ನೋಡಿ ಎಲ್ಲರೂ ಒಂದು ಕ್ಷಣ ಗಾಬರಿಯಾಗ್ಬಿಟ್ಟಿದ್ರು. ಮೇಡಮ್, ನೀವು ಈ ಸ್ಥಿತಿಯಲ್ಲಿ ಇಲ್ಲಿ ಅಂತ ಅವರೆಲ್ಲರೂ ಶಾಕ್ನಿಂದಲೇ ಮೇಡಮ್ಗೆ ಸಲ್ಯೂಟ್ ಮಾಡ್ತಾರೆ. ಕಮಿಷನರ್ ಕೇಳ್ತಾರೆ, ಮೇಡಮ್, ನೀವು ಇಲ್ಲಿ ಲಾಕಪ್ನಲ್ಲಿ ಏನ್ ಮಾಡ್ತಾ ಇದ್ದೀರಾ? ಕಮಿಷನರ್ ಸರ್, ನಾನು ಇಲ್ಲಿನ ಭ್ರಷ್ಟಾಚಾರವನ್ನು ನೋಡಲು ಬಂದೆ. ನಾನು ನೋಡ್ತಾ ಇದ್ದೆ ನಿಮ್ಮ ಪೊಲೀಸ್ನವರು ಬಡವರನ್ನು ಅವರ ಕಷ್ಟವನ್ನು ಹೇಗೆ ನೋಡ್ತೀರಾ ಅಂತ. ಬಡವರು ಕಂಪ್ಲೇಂಟ್ ಕೊಡಲು ಇಲ್ಲಿಗೆ ಬಂದರೆ ನಿಮ್ಮ ಪೊಲೀಸ್ನವರಿಗೆ ಲಂಚ ಕೊಡಬೇಕು. ಬಡವರು ನೀರು ಕೇಳಿದ್ರೆ ನೀವು ಅವರನ್ನು ಕಾಲಿನಿಂದ ಓದಿತೀರಾ. ಇನ್ಸ್ಪೆಕ್ಟರ್ ರಾಟಿ, ನೀವು ನನ್ನನ್ನು ಕೇಳಿದ್ರೆ ತಾನೆ ನಿನ್ನ ಯೋಗ್ಯತೆ ಏನು ಅಂತ. ಈಗ ನೀವು ಕಣ್ಣು ಬಿಟ್ಟು ಚೆನ್ನಾಗಿ ನೋಡಿ ನನ್ನ ಯೋಗ್ಯತೆ ಏನು, ನಾನು ಯಾರು ಅಂತ. ಇನ್ಸ್ಪೆಕ್ಟರ್ ತಕ್ಷಣ ಆಕೆಯ ಮುಂದೆ ಮಂಡಿಯೂರಿ, ಮೇಡಮ್, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನಾನು ನಿಮ್ಮನ್ನು ಗುರುತಿಸಲಿಲ್ಲ. ನನ್ನಿಂದ ತುಂಬಾ ದೊಡ್ಡ ತಪ್ಪಾಗೋಯ್ತು. ನನಗೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ. ನನ್ನ ಮಕ್ಕಳ ಮುಖ ನೋಡಿ ನನ್ನನ್ನು ಕ್ಷಮಿಸಿಬಿಡಿ. ನನ್ನ ಜೀವನವನ್ನು, ನನ್ನ ಕೆರಿಯರನ್ನು ಹಾಳು ಮಾಡಬೇಡಿ ಅಂತ ಕೇಳ್ಕೊಳ್ತಾ ಇದ್ದ. ಏನು, ನಿಮಗೆ ಸಣ್ಣ ಮಕ್ಕಳಿದ್ದಾರಾ? ನಾನು ನಿಜವಾಗಿಯೂ ಒಂದು ಬಟ್ಟೆ ಹೊಲಿಯುವ ಹೆಣ್ಣಾಗಿದ್ರೆ ನೀನು ನನ್ನನ್ನು ಇದೇ ರೀತಿ ಕ್ಷಮಿಸ್ತಾ ಇದ್ಯಾ? ಆ ಬಡ ಮಹಿಳೆಯನ್ನು ನೀನು ನಿಜವಾಗಿಯೂ ಕ್ಷಮಿಸ್ತಾ ಇದ್ಯಾ? ಖಂಡಿತ ಇಲ್ಲ. ನೀನು ಆ ಬಡ ಮಹಿಳೆಯನ್ನು ಸ್ಟೇಷನ್ನಲ್ಲಿ ಪ್ರಾಣಿಗಳಂತೆ ಕೂಡಿ ಹಾಕ್ತಾ ಇದ್ದೆ. ಅವಳ ಬಟ್ಟೆ ತೆಗೆದು ಅವಳ ಮಾನಕ್ಕೆ ಕೈ ಹಾಕ್ತಾ ಇದ್ದೆ. ಬೆಳಿಗ್ಗೆ ಆ ಮಾಯಿಕ ಮಗುವನ್ನು ಅನಾಥೆ ಅಂತ ಹೇಳಿ ಅನಾಥಾಶ್ರಮದಲ್ಲಿ ಹಾಕಿ ಬಿಡ್ತಾ ಇದ್ದೆ. ಯಾರೂ ಇಲ್ಲ ಅವಳಿಗೆ ಅಂತ. ಕಾನ್ಸ್ಟೇಬಲ್ ಆಕೆಯ ಮುಂದೆ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ರು.
ಮೇಡಮ್, ನಾನು ಕೇವಲ ಸಾರ್ ಮಾತನ್ನು ಮಾತ್ರ ಕೇಳಿದೆ. ಅವರು ಹೇಳಿದ ಕೆಲಸವನ್ನು ಮಾತ್ರ ಮಾಡೋದು ನನ್ನ ಕೆಲಸ. ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ. ಏನು, ನೀನು ಅವನ ಗುಲಾಮನ? ಆ ವಯಸ್ಸಾದ ಅಜ್ಜ ಕುಡಿಯಲು ಸ್ವಲ್ಪ ನೀರು ಕೇಳಿದಾಗ ನೀನು ಕಾಲಿನಿಂದ ಆತನನ್ನು ಒದಿಬೇಕಾದ್ರೆ ಅದನ್ನು ನಿನಗೆ ಯಾರು ಹೇಳಿದ್ದು? ಆತನ ಬಳಿ 2,000 ದುಡ್ಡು ಕೇಳಬೇಕಾದ್ರೆ ಅದನ್ನು ನಿನಗೆ ಯಾರು ಹೇಳಿದ್ದು? ಕಮಿಷನರ್ ಕೋಪವಾಗಿ ಇನ್ಸ್ಪೆಕ್ಟರ್ ಅವರ ಕಾಲರನ್ನು ಹಿಡಿದುಕೊಂಡು, ನೀನು ಈ ಬಟ್ಟೆಗೆ ಅವಮಾನ ಮಾಡಿಬಿಟ್ಟೆ. ಒಬ್ಬ SD ಮೇಡಮ್ ಜೊತೆ ಈ ರೀತಿ ಕೆಟ್ಟದಾಗಿ ನಡೆದುಕೊಂಡಿದೀಯಾ ಅಂತ ಕೇಳ್ತಾ ಇದ್ರು. 1 ನಿಮಿಷ ಕಮಿಷನರ್ ಸರ್, ನೀವು ನೋಡಬೇಕಾದದ್ದು ಇನ್ನೂ ಇದೆ. ಒಂದು ಸಾರಿ ಆ ಟೇಬಲ್ ಕೆಳಗೆ ಇರುವ ಆ ಬಾಕ್ಸ್ ಅನ್ನು ಓಪನ್ ಮಾಡಿ ನೋಡಿ. ಆ ಬಾಕ್ಸ್ ಅನ್ನು ಓಪನ್ ಮಾಡಿದ ಕಮಿಷನರ್ ಶಾಕ್ ಆಗ್ತಾರೆ. ಇದರಲ್ಲಿ ಇಷ್ಟೊಂದು ದುಡ್ಡು ಎಲ್ಲಿಂದ ಹೇಗೆ ಬಂತು ಅಂತ. ಇದರಲ್ಲಿರುವ 25,000 ಆ ವಿನೋದ್ ಎನ್ನುವ ಗೂಂಡ ತಂದುಕೊಟ್ಟಿದ್ದು. ಅವನು ನಿನ್ನೆ ಒಬ್ಬ ಅಮಾಯಕ ಅಂಗಡಿಯವನಿಗೆ ಹೊಡೆದು ಹಾಕಿದ್ದಾನೆ. ನಮ್ಮ ಈ ಇನ್ಸ್ಪೆಕ್ಟರ್ ಈ ದುಡ್ಡಿನ ಬದಲಾಗಿ ಆ ಕೇಸನ್ನು ಮುಚ್ಚಿ ಹಾಕಿದ್ದಾರೆ. ಮೀಡಿಯಾದವರು ಈಗ ಆ ನೋಟುಗಳನ್ನು ಮತ್ತು ಇನ್ಸ್ಪೆಕ್ಟರ್ ಅವರನ್ನು ಝೂಮ್ ಮಾಡಿ ಮಾಡಿ ತೋರಿಸ್ತಾ ಇದ್ರು. ಆ ವಯಸ್ಸಾದ ವ್ಯಾಪಾರಿ ಆಕೆಯ ಮುಂದೆ ಕೈ ಜೋಡಿಸಿ, ಮೇಡಮ್, ನೀವು ಇಷ್ಟೊಂದು ದೊಡ್ಡ ಆಫೀಸರ, ನೀವು ನನಗಾಗಿ ಇವರ ಬಳಿ ಒದೆ ತಿಂದು ಇಷ್ಟೊಂದು ಅವಮಾನ ಅನುಭವಿಸಿದ್ರ ಅಂತ ಕಣ್ಣೀರು ಹಾಕ್ತಾ ಇದ್ರು. ತಾತ, ನಾನು ಒಬ್ಬ ಆಫೀಸರ್ ಆಗುವುದಕ್ಕಿಂತ ಮೊದಲು ಈ ದೇಶದ ಈ ಮಣ್ಣಿನ ಮಗಳು. ಒಬ್ಬ ಮಗಳು ತನ್ನ ತಂದೆಯಂತಹ ಒಬ್ಬ ವಯಸ್ಸಾದ ವ್ಯಕ್ತಿಯ ಜೊತೆ ನಿಂತುಕೊಳ್ಳಲಿಲ್ಲ ಅಂದ್ರೆ ಈ ಪದವಿ, ಈ ತಾಕತ್ತು ಯಾತಕ್ಕಾಗಿ ಹೇಳಿ? ನೀವು ಅಳಬೇಡಿ, ನಿಮ್ಮ ಗಾಡಿಯನ್ನು ನಿಮ್ಮಿಂದ ಯಾರೂ ಕಸಿದುಕೊಳ್ಳೋದಿಲ್ಲ ಅಂತ ಆತನಿಗೆ ಸಮಾಧಾನ ಮಾಡ್ತಾ ಇದ್ರು. ಮೇಡಮ್, ನೀವು ಆದೇಶ ಕೊಡಿ, ಇವರಿಬ್ಬರನ್ನು ಈಗಲೇ ಇಲ್ಲೇ ನಾವು ಸಸ್ಪೆಂಡ್ ಮಾಡ್ತೀವಿ ಅಂತ ಕಮಿಷನರ್ ಹೇಳಿದಾಗ ಮೇಡಮ್ ಹೇಳ್ತಾರೆ, ಕೇವಲ ಸಸ್ಪೆಂಡ್ ಮಾತ್ರವಲ್ಲ, ಇವರಿಬ್ಬರ ಮೇಲೆ ಕೇಸ್ ಹಾಕಬೇಕು. ಇವರಿಬ್ಬರ ಮೇಲೆ ಭ್ರಷ್ಟಾಚಾರ, ಬ್ಲ್ಯಾಕ್ ಮೇಲ್, ಕೆಲಸದ ಮೇಲೆ ಅವ್ಯವಹಾರ ಮತ್ತು ಒಬ್ಬ ಬಡ ಮಹಿಳೆಯನ್ನು ಮಧ್ಯರಾತ್ರಿ ಪೊಲೀಸ್ ಸ್ಟೇಷನ್ನಲ್ಲಿ ಅಕ್ರಮವಾಗಿ ಬಂಧಿಸಿರುವುದು, ಸಾರ್ವಜನಿಕರ ಮೇಲೆ ಹಲ್ಲೆ, ಇವರ ಮೇಲೆ ಎಲ್ಲ ರೀತಿಯ ಕ್ರಿಮಿನಲ್ ಕೇಸುಗಳನ್ನು ಸಹ ಹಾಕಿ. ಆಗ ಇನ್ಸ್ಪೆಕ್ಟರ್ ಹೇಳ್ತಾರೆ, ಮೇಡಮ್, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ. ನನ್ನ ಹಿಂದೆ ದೊಡ್ಡ ದೊಡ್ಡವರ ಕೈಗಳಿದ್ದಾವೆ. ನೀವು ನನ್ನನ್ನು ಏನಾದರೂ ಮಾಡಿದ್ರೆ ಅವರೆಲ್ಲ ಈ ಸ್ಟೇಷನ್ಗೆ ಬೆಂಕಿ ಹಚ್ಚಿಬಿಡ್ತಾರೆ ಅಂತ ಆಕೆಗೆ ಹೆದರಿಸಲು ಪ್ರಯತ್ನ ಪಡ್ತಿದ್ದ. ಆಕೆ ಹೇಳಿದ್ಲು, ನೀನೇನು ಅಂದ್ಕೊಂಡಿದ್ಯಾ ರಾಟಿ, ಇದೆಲ್ಲ ಮುಗಿದೋಯ್ತು ಅಂತನಾ? ಇಲ್ಲ ಇಲ್ಲ, ಆಟ ಈಗ ತಾನೇ ಶುರುವಾಗಿದೆ, ಮುಂದೆ ಇನ್ನೂ ಬಾಕಿ ಇದೆ. ಅಷ್ಟರಲ್ಲೇ ಇನ್ಸ್ಪೆಕ್ಟರ್ ವಿನಾಯಕ್ ಅವರಿಗೆ ಫೋನ್ ಮಾಡ್ತಾನೆ, ಸರ್, ನಮ್ಮನ್ನು ಕಾಪಾಡಿ, ಹೊಸದಾಗಿ ಬಂದಿರುವ DM ಮೇಡಮ್ ನಮ್ಮನ್ನು ಜೈಲಿಗೆ ಕಳಿಸ್ತಾ ಇದ್ದಾರೆ. ನಿಮ್ಮ ಹೆಸರು ಹೇಳಿದ್ರು ಆಕೆ ನಮ್ಮನ್ನು ಬಿಡ್ತಾ ಇಲ್ಲ ಅಂತ. ಆಗಲೇ ಅಲ್ಲಿಗೆ ಬಂದಿದ್ದ ವಿನಾಯಕ್ ಆತ ಹೇಳ್ತಾನೆ, ಮೇಡಮ್, ನೀವು ತಪ್ಪಾದ ಜಾಗದಲ್ಲಿ ತಪ್ಪಾದ ಜನರ ಜೊತೆ ವ್ಯವಹಾರ ಇಟ್ಕೊಳ್ತಾ ಇದ್ದೀರಾ. ಇಲ್ಲಿನ ಕಾನೂನು ನಾನು ಹೇಳಿದ್ದೆ ಇಲ್ಲಿ ಆಗ್ಬೇಕು. ಪೊಲೀಸರು ಕೂಡ ನಾನು ಹೇಳಿದಂತೆಯೇ ನಡೆದುಕೋಬೇಕು. ಆಗ ಶಾಂತ ಕೋಪವಾಗಿ ಹೇಳಿದ್ರು, ನಿನ್ನ ಕೈಯಿಂದ ಈ ಜಾಗಕ್ಕೆ ಮುಕ್ತಿ ಕೊಡಿಸಲೇ ನಾನಿಲ್ಲಿಗೆ ಬಂದಿರೋದು. ನೀನು ಒಬ್ಬ ಜನಸೇವಕ, ಆದ್ರೆ ನಿನ್ನ ಎಲ್ಲ ಕೆಲಸಗಳು ಗೂಂಡಾ ಥರನೇ ಇದ್ದಾವೆ. ಅವನು ಈಗ ಕಮಿಷನರ್ಗೆ ಹೇಳ್ತಾನೆ, ಕಮಿಷನರ್ ಸರ್, ನೀವು ಈ ಹೊಸ ಆಫೀಸರ್ಗೆ ಬುದ್ಧಿ ಹೇಳಿ. ನಾಳೆ ಬೆಳಿಗ್ಗೆ ಈ ಊರಿನಲ್ಲಿ ಶಾಂತಿ ಇರಬೇಕು ಅಂದ್ರೆ ಇನ್ಸ್ಪೆಕ್ಟರ್ನನ್ನು ಬಿಟ್ಟು ಆಕೆ ಸೈಲೆಂಟ್ ಆಗಿ ಇಲ್ಲಿಂದ ಹೊರಟು ಹೋಗ್ಬೇಕು. ಇಲ್ದಿದ್ರೆ ನಾಳೆ ಬೆಳಿಗ್ಗೆ ಇಡೀ ಸರ್ಕಾರವೇ ಅಲ್ಲಾಡಿ ಹೋಗುತ್ತೆ ಅಂತ. ಕಮಿಷನರ್ ಕೂಡ ಕೋಪವಾಗಿ ಹೇಳ್ತಾರೆ, ನೀವು ನಮ್ಮ ಕೆಲಸದಲ್ಲಿ ಮಧ್ಯೆ ಬರಬೇಡಿ, ನೀವು ನಿಮ್ಮ ಹದ್ದುಗಳನ್ನು ಮೀರಬೇಡಿ. ಪೊಲೀಸ್ ಸ್ಟೇಷನ್ಗೆ ಬಂದು ಇಲ್ಲಿನ ಅಧಿಕಾರಿಗಳನ್ನು ಹೆದರಿಸುವುದು ಇದು ಸರಿಯಲ್ಲ ಅಂತ ಎಚ್ಚರಿಸ್ತಾರೆ. ವಿನಾಯಕ್ ತುಂಬಾ ಗರ್ವದಿಂದ ಹೇಳ್ತಾನೆ, ನೀವು ನನಗೆ ಕಾನೂನು ಹೇಳ್ಕೊಡ್ತೀಯಾ? ಕಮಿಷನರ್, ನಾನು ಒಂದು ಫೋನ್ ಮಾಡಿದ ತಕ್ಷಣ ನಿಮ್ಮಿಬ್ಬರ ಗತಿ ಏನಾಗುತ್ತೆ ಅಂತ ನೀವು ಯೋಚಿಸಲು ಕೂಡ ಸಾಧ್ಯವಿಲ್ಲ. ನಿಮ್ಮ ಹೆಣಗಳು ಕೂಡ ಯಾರು ಗುರುತಿಸಲು ಆಗೋದಿಲ್ಲ. ನನ್ನ ಕಡೆಯವರು ಈ ಕ್ಷಣವೇ ಈ ಸ್ಟೇಷನ್ಗೆ ಬೆಂಕಿ ಹಚ್ಚಿಬಿಡ್ತಾರೆ. ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ನನ್ನ ಜೊತೆ ಬರ್ತಾ ಇದ್ದಾರೆ. ನಿಮ್ಮ ಕೈಯಲ್ಲಿ ಆದ್ರೆ ನೀವು ನಿಲ್ಲಿಸಿ ನೋಡೋಣ ಅಂತ ಗರ್ವವಾಗಿ ಹೇಳ್ತಾನೆ. ಆಗಲೇ ಶಾಂತ ಹೇಳಿದ್ರು, ನೀನು ಫೋನ್ ಮಾಡು, ನಾನು ಕೂಡ ನೋಡ್ತೀನಿ ನಿನ್ನನ್ನು ಯಾರು ಕಾಪಾಡ್ತಾರೆ ಅಂತ. ಅದಕ್ಕೂ ಮೊದಲು ಒಂದು ಸಾರಿ ಹಿಂದೆ ತಿರುಗಿ ನಿನ್ನ ಹಿಂದೆ ಇರುವ ಈ ಮೀಡಿಯಾವನ್ನು, ಆ ಕ್ಯಾಮರಾಗಳನ್ನು ನೋಡಿಬಿಡು ಅಂತ ಹೇಳಿದಾಗ ವಿನಾಯಕ್ ಒಂದು ಕ್ಷಣ ಶಾಕ್ ಆಗ್ತಾರೆ. ಜನರೆಲ್ಲ ನಿನ್ನನ್ನು ಲೈವ್ನಲ್ಲಿ ನೋಡ್ತಾ ಇದ್ದಾರೆ, ನಿನ್ನ ಬಂಡವಾಳ ಎಲ್ಲರ ಮುಂದೆ ಬಂದ್ಬಿಟ್ಟಿದೆ ಅಂತ ಹೇಳಿದಾಗ ಈ ಮೀಡಿಯಾ, ಈ ಕ್ಯಾಮ್ರಾಗಳು ನನ್ನನ್ನು ಏನು ಮಾಡಲಾಗೋದಿಲ್ಲ. ಜನ ನನ್ನನ್ನು ಓಟ ಹಾಕಿ ಗೆಲ್ಲಿಸಿದ್ದಾರೆ, ನನ್ನ ಹಿಂದೆ ಲಕ್ಷಾಂತರ ಜನರಿದ್ದಾರೆ ಅಂತ ಜಂಬ ಕೊಚ್ಕೊಳ್ತಾನೆ. ಆಗ ಶಾಂತ ಹೇಳ್ತಾರೆ, ಲಕ್ಷಾಂತರ ಜನ ನಿನ್ನ ಹಿಂದೆ ಅಲ್ಲ, ನಿನ್ನ ಭಯದಲ್ಲಿ ಬದುಕ್ತಾ ಇದ್ರು. ಈ ದಿನ ಅವರ ಆ ಭಯ ಸತ್ತೋಗಿದೆ. ನೀವು ಈ ಊರಿಗೆ ಹಿಡಿದಂತಹ ಹುಳುಗಳು. ನಾನು ಈ ಊರನ್ನು ಕ್ಲೀನ್ ಮಾಡಲು ಬಂದಿದ್ದೀನಿ. ವಿನಾಯಕ್ ಅವರು ಕೋಪವಾಗಿ ಹೇಳಿದ್ರು,
ಕ್ಯಾಮ್ರಾಗಳನ್ನು ಒಡೆದು ಹಾಕಿ ಮೀಡಿಯಾದವರನ್ನು ಇಲ್ಲಿಂದ ಓಡಿಸಿಬಿಡಿ, ಸ್ಟೇಷನ್ ಬಾಗಿಲು ಮುಚ್ಚಿ. ಈ ಮಹಿಳೆಗೆ ಈಗ ನಾನು ತೋರಿಸ್ಕೊಡ್ತೀನಿ ಪವರ್ ಅಂದ್ರೆ ಏನು ಅಂತ, ಗಂಡಸಿನ ಶಕ್ತಿ ಅಂದ್ರೆ ಏನು ಅಂತ, ನಾನು ಏನ್ ಮಾಡ್ತೀನಿ ಅಂತ. ಆಗಲೇ ಶಾಂತ ಕೋಪವಾಗಿ ಒಂದು ಹೆಜ್ಜೆ ಮುಂದೆ ಇಟ್ರೆ ನಿಮ್ಮೆಲ್ಲರ ಎದೆಯೊಳಗೆ ಸರ್ಕಾರಿ ಗುಂಡಿಗಳು ಇಳಿತಾವೆ, ಹುಷಾರ್ ಅಂತ ಹೇಳ್ತಾ ಇದ್ರು. ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡಿದ್ದಕ್ಕೆ ಮತ್ತು ಒಬ್ಬ ಅಧಿಕಾರಿಯನ್ನು ಜೀವ ಬೆದರಿಕೆ ಹಾಕಿದ್ದಕ್ಕೆ ಈ ವ್ಯಕ್ತಿಯನ್ನು ತಕ್ಷಣ ಅರೆಸ್ಟ್ ಮಾಡೋಣವಾ ಅಥವಾ ಇಲ್ಲೇ ಎಂದು ಆತನ ತಲೆಗೆ ರಿವಾಲ್ವರ್ ಇಟ್ಟಾಗ ವಿನಾಯಕ್ ಗಾಬರಿಯಿಂದ ಹೇಳ್ತಾರೆ, ಮೇಡಮ್, ನೀವು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ನಮ್ಮನ್ನು ಎದುರು ಹಾಕಿಕೊಂಡು ಜೀವಂತವಾಗಿ ಇರೋದಕ್ಕೆ ಆಗೋದಿಲ್ಲ. ನನ್ನನ್ನು ಅರೆಸ್ಟ್ ಮಾಡೋದು ಅದು ಕನಸಿನ ಮಾತು. ಆಗ ಶಾಂತ ಹೇಳ್ತಾರೆ, ಈ ಹೆಣ್ಣು ಮಗಳಿಗೆ ಅಷ್ಟೊಂದು ಧೈರ್ಯ ಇದೆ. ನಿನ್ನಂತಹ ಗೂಂಡಾಗಳಿಗೆ ನಿನ್ನ ಸರಿಯಾದ ಜಾಗ ತೋರಿಸಿಕೊಡಲು ನನಗೆ ಧೈರ್ಯವಿದೆ. ಇನ್ಸ್ಪೆಕ್ಟರ್, ನೀವು ಇವನನ್ನು ನೋಡಿ ಇಷ್ಟೊಂದು ಕೆಟ್ಟ ಕೆಲಸ ಮಾಡಿದ್ರಲ್ಲ, ಈ ದಿನ ನಿಮ್ಮ ಕಣ್ಣಾರೆ ನೀವೇ ನೋಡಿ ಇವನ ಸ್ಥಿತಿ ಏನಾಗುತ್ತೆ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ತಕ್ಷಣ ಆಕೆಯ ಕಾಲ ಮೇಲೆ ಬಿದ್ದು, ಮೇಡಮ್, ಇದೆಲ್ಲ ಇವರು ಹೇಳಿದ್ದಕ್ಕೆ ನಾನು ಮಾಡಿರೋದು. ಈ ಎಲ್ಲ ದುಡ್ಡು ವಿನಾಯಕ್ ಅವರ ಕೈಗೆ ನಾವು ಕೊಡ್ತಾ ಇದ್ವಿ. ನಾವು ನಿಮ್ಮ ಪರ ಇದ್ದೇವೆ. ಆತನ ವಿರುದ್ಧ ಸಾಕ್ಷಿ ಹೇಳಲು ನಾನು ಸಿದ್ಧನಾಗಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಅಂತ ಕೇಳ್ಕೊಳ್ತಾನೆ. ವಿನಾಯಕ್ ಕೋಪವಾಗಿ ಹೇಳ್ತಾರೆ, ಇನ್ಸ್ಪೆಕ್ಟರ್, ನೀನು ನನ್ನ ವಿರುದ್ಧ ಸಾಕ್ಷಿ ಹೇಳ್ತೀಯಾ? ನಾನು ನಿನ್ನನ್ನು ಬದುಕಲು ಬಿಡೋದಿಲ್ಲ, ನಿನ್ನನ್ನು ಕೊಂದು ಹಾಕ್ತೀನಿ ಅಂತ. ಆಗ ಕಮಿಷನರ್ ವಿನಾಯಕ್ ಅವರ ಕಾಲರನ್ನು ಹಿಡಿದುಕೊಂಡು ಅವನ ಕೆನ್ನೆಗೆ ಜೋರಾಗಿ ಬಾರಿಸ್ತಾರೆ. ಈ ಮೂವರನ್ನು ಅರೆಸ್ಟ್ ಮಾಡ್ತಾರೆ. ಅವನ ಗೂಂಡಾಗಳನ್ನು ಕೂಡ ಲಾಕಪ್ ಒಳಗೆ ಹಾಕಿಸಿದ್ರು. ವಯಸ್ಸಾದ ಅಜ್ಜ ಹೇಳ್ತಾ ಇದ್ರು, ಮಗಳೇ, ನಿನ್ನಿಂದ ಈ ದಿನ ನನ್ನ ಗಾಡಿ ನನಗೆ ಸಿಕ್ತು. ಆ ದೇವರು ಯಾವಾಗಲೂ ಎಲ್ಲ ಕಷ್ಟಕ್ಕೂ ಬರಲಾಗೋದಿಲ್ಲ. ಅದಕ್ಕೆ ನಿನ್ನ ರೂಪದಲ್ಲಿ ನಮ್ಮಂತಹ ಬಡವರ ಕಷ್ಟ ನೀಗಿಸಲು ಕಳಿಸ್ಕೊಡ್ತಾ ಇದ್ದಾನೆ ಅಂತ. ತಾತ, ನೀವು ಭಯಪಡಬೇಡಿ. ಈ ದೇಶ ಕೇವಲ ಇವರದ್ದು ಮಾತ್ರವಲ್ಲ, ಈ ದೇಶ ನಮ್ದು. ನಮ್ಮಂಥವರು ಇವರನ್ನು ನೋಡಿ ಹೆದರಿಕೊಳ್ಳೋದೆಂದಲೇ ಇವರಿಗೆ ಇಷ್ಟೊಂದು ಧೈರ್ಯ ಬಂದುಬಿಟ್ಟಿರೋದು. ಶಾಂತ ಮೇಡಮ್ ಅವರು ಮೀಡಿಯಾ ಮುಂದೆ ಬಂದು ಹೇಳ್ತಾ ಇದ್ರು, ಈ ದಿನ ಈ ಪೊಲೀಸ್ ಸ್ಟೇಷನ್ ನಲ್ಲಿ ನಡೆದಿದ್ದು ಇದು ಕೇವಲ ಒಂದು ಸುದ್ದಿ ಆಗಬಾರ್ದು, ಇದು ಒಂದು ಎಚ್ಚರಿಕೆಯ ಗಂಟೆ ಆಗಬೇಕು. ಯಾವ ಪೊಲೀಸ್ನವರು ಕಾಕಿ ಬಟ್ಟೆಗಳನ್ನು ತೊಟ್ಟು ರಕ್ಷಕರಾಗಿ ಇರಬೇಕಾದವರೇ ಭಕ್ಷಕರಾಗಿ ಬಿಡುತ್ತಿದ್ದಾರೋ ಅವರಿಗೆ ಮತ್ತು ಅಂತಹ ನಾಯಕರಿಗೆ ಕುರ್ಚಿಯನ್ನು ತನ್ನ ತಂದೆಯ ಮನೆ ಆಸ್ತಿ ಅಂದುಕೊಂಡಿದ್ದಾರೋ ಅವರಿಗೆ ಎಲ್ಲರಿಗೂ ನನ್ನ ಎಚ್ಚರಿಕೆ. ನಾನು ಇಲ್ಲಿ ಇರುವವರೆಗೂ ಯಾವ ಬಡವರಿಗೆ ಏನೇ ತೊಂದರೆಯಾದರೂ, ಯಾವುದೇ ಹೆಣ್ಣು ಮಕ್ಕಳಿಗೆ ನೀವು ಅನ್ಯಾಯ ಮಾಡಿದರೂ, ಒಂದೇ ಒಂದು ರೂಪಾಯಿಯನ್ನು ಲಂಚವಾಗಿ ಕೇಳಿದರೂ ನಿಮಗೂ ಇದೇ ಗತಿಯಾಗತ್ತೆ. ಆಕೆ ಈಗ ಇನ್ಸ್ಪೆಕ್ಟರ್ಗೆ ಹೇಳ್ತಾ ಇದ್ರು, ರಾತ್ರಿ ತುಂಬಾ ದೊಡ್ಡದಾಗಿದೆ. ಸ್ಟೇಷನ್ ಒಳಗೆ ಸೊಳ್ಳೆಗಳು ಮತ್ತು ಚಳಿ ಕೂಡ ಜಾಸ್ತಿ ಇದೆ. ಈ ರಾತ್ರಿ ಈ ಚಳಿಯಲ್ಲಿ ಈ ನೆಲದ ಮೇಲೆ ಬಟ್ಟೆ ಇಲ್ಲದೆ ಮಲಗಿದ್ರೆ ನಿನಗೆ ನಿನ್ನ ಯೋಗ್ಯತೆ ಗೊತ್ತಾಗುತ್ತೆ ಅಂತ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.